ನಮಸ್ಕಾರ. ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಒಂದು ಧ್ಯಾನದ ಹಾಡು. ಧ್ಯಾನ ಮಾಡಿದಾಗ ಹೇಗಿರ್ತೀವಿ, ಧ್ಯಾನ ಮಾಡಿದ್ರೆ ಏನು ಆಗುತ್ತೆ ಅಂತ ಒಂದು ಹಾಡೈತಿ. ದಿನವೂ ಮಾಡೋ ಧ್ಯಾನ, ಬಿಡದೆ ಮಾಡೋ ಧ್ಯಾನ. ದಿನವೂ ಮಾಡೋ ಧ್ಯಾನ, ಬಿಡದೆ ಮಾಡೋ ಧ್ಯಾನ. ನಿನ್ನೆಯ ಬೇಸರ ಮರೆಯುವುದಕ್ಕೆ, ನಾಳೆಯ ಚಿಂತೆಯ ತೊರೆಯುವುದಕ್ಕೆ. ನಿನ್ನೆಯ ಬೇಸರ ಮರೆಯುವುದಕ್ಕೆ, ನಾಳೆಯ ಚಿಂತೆಯ ತೊರೆಯುವುದಕ್ಕೆ. ಈ ದಿನ ಈ ಕ್ಷಣ ಬದುಕುವುದಕ್ಕೆ, ಈ ದಿನ ಈ ಕ್ಷಣ ಬದುಕುವುದಕ್ಕೆ. ಸಂತಸ ಮನೆಯಲ್ಲಿ ಮನೆ ಮಾಡೋಕೆ, ದಿನವೂ ಮಾಡೋ ಧ್ಯಾನ, ಬಿಡದೆ ಮಾಡೋ ಧ್ಯಾನ. ದಿನವೂ ಮಾಡೋ ಧ್ಯಾನ, ಬಿಡದೆ ಮಾಡೋ ಧ್ಯಾನ. ಅನ್ಯರ ವಿಷಯವ ಮರೆಯುವುದಕ್ಕೆ, ವಾದ ವಿವಾದವ ಬಿಟ್ಟು ಬಿಡೋಕೆ. ಅನ್ಯರ ವಿಷಯವ ಮರೆಯುವುದಕ್ಕೆ, ವಾದ ವಿವಾದವ ಬಿಟ್ಟು ಬಿಡೋಕೆ. ನಾನತ್ವವನ್ನು ತೊರೆಯೋದಕ್ಕೆ, ನಾನತ್ವವನ್ನು ತೊರೆಯೋದಕ್ಕೆ. ದೇಹ ಮನಸ್ಸಿನ ಆರೋಗ್ಯಕ್ಕೆ, ದೇಹ ಮನಸ್ಸಿನ ಆರೋಗ್ಯಕ್ಕೆ. ದಿನವೂ ಮಾಡೋ ಧ್ಯಾನ, ಬಿಡದೆ ಮಾಡೋ ಧ್ಯಾನ. ದಿನವೂ ಮಾಡೋ ಧ್ಯಾನ, ಬಿಡದೆ ಮಾಡೋ ಧ್ಯಾನ. ನೋಡಿರಿ ಹೇಗೆ ಧ್ಯಾನ ಮಾಡಿದ್ರೆ ಏನೆಲ್ಲ ಸಿಗ್ತದೆ, ಏನೆಲ್ಲ ಆಗ್ತದೆ, ಎಷ್ಟು ಆನಂದವಾಗಿರ್ತೀವಿ ಅಂತ ಎಷ್ಟು ಚೆನ್ನಾಗಿ ಹಾಡೈತಿ. ನನಗೆ ತಿಳಿದಂಗೆ ಬರ್ದೀನಿ. ಭಾಳ ಅದ್ಭುತ ಆಗೈತಿ. ನಿನ್ನೆಯ ಬೇಸರ ಮರೆಯುವುದಕ್ಕೆ ನಾವು ಕೂತ್ಕೊಂಡು ಆನಾಪಾನಸತಿ ಧ್ಯಾನ ಅದ್ಭುತವಾಗೈತಿ. ಭಾಳ ಅಮೃತ. ಒಂದು ಉಸಿರು ತೊಗೊಂಡು ಒಂದು ಉಸಿರು ಬಿಟ್ಟಾಗ ಎಷ್ಟು ಆನಂದ ಅಂದ್ರೆ ಈ ಹೇಳಕ್ಕೆ ತೀರ್ತದು. ಅದು ಮಾತಿಂದ ವರ್ಡ್ ಇಲ್ಲ ಅದಕ್ಕೆ ಹೇಳಕ್ಕೆ. ಆದ್ರೆ ಮಾಡಿದವ್ರಿಗೆ ಗೊತ್ತು ಅದು ರುಚಿ. ಏನೋ ಅಂತಾರಲ್ಲ, ಇಡ್ಲಿ ತಿಂದವನಿಗೆ ಅವಲಕ್ಕಿ ರುಚಿ ನೋಡು ಅಂದಂಗೆ ಆಗ್ತದೆ. ಒಂದು ಸಲ ಕೂತ್ಕೊಳ್ಬೇಕು ಮೊದಲು. ಕೂತ್ಕೊಂಡು ಅಭ್ಯಾಸ ಆದಾಗ ತಿಂದಾಗ ತಾನೇ ರುಚಿ ಗೊತ್ತಾಗೋದು. ಅದಕ್ಕೆ ಮಾಡಿರಿ, ಧ್ಯಾನ ಮಾಡಿ. ತುಂಬ ಸರಳ ಧ್ಯಾನ ಕೊಟ್ಟಾರ ನಮ್ಮ ಗುರುಗಳು, ಪತ್ರಿಜಿ ಗುರುಗಳು. ಆನಾಪಾನಸತಿ ಧ್ಯಾನ, ಉಸಿರಾಟದ ಮೇಲೆ ಗಮನ, ಮತ್ತೇನೂ ಇಲ್ಲ. ಫ್ರೀಯಾಗಿದ್ದ, ಮತ್ತು ರೊಕ್ಕ ಖರ್ಚಿಲ್ಲ, ಏನಿಲ್ಲ. ಏನು ನಮ್ಮ ದೇಹದ ಪ್ರಕೃತಿ ಐತಿ, ನಮ್ಮದೇ ಆದ ಮೂಗೈತಿ. ಯಾರು ಉಸಿರು ತೊಗೊಂಡಾಗ ಬಿಡೋಕೆ ಬೇಡ ಅಂತಾರೇನು? ಏನಿಲ್ಲಲ್ಲ. ಇವಾಗ ನೋಡಿರಿ, ಪ್ರತಿ ಕ್ಷಣವೂ ಕೂಡ ಉಸಿರು ತೊಗೊಂಡಾಗ ಆ ಬ್ರಹ್ಮಾಂಡ, ಇವಾಗ ನಮ್ಮಲ್ಲಿನೂ ಕೂಡ ನವರಂಧ್ರಗಳದಾವಲ್ಲ, ಅಲ್ಲಿ ನವಗ್ರಹಗಳದಾವಲ್ಲ. ನಮ್ಮ ಶರೀರ ಕೂಡ ಪಂಚಭೂತಗಳಿಂದ ಆಗೈತಿ, ಮತ್ತು ಪ್ರಕೃತಿ ಕೂಡ ಪಂಚಭೂತಗಳಿಂದ ಇದಲ್ಲ. ಅದು ಆ ಉಸಿರು, ಆ ಬ್ರಹ್ಮಾಂಡದ ಎಲ್ಲ ಶಕ್ತಿನ ಒಂದು ಉಸಿರು ಹೊಟ್ಟೆ ನಮ್ಮ ನೋಡಿ, ನಮ್ಮ ಒಳಗಿರುವ ಬ್ರಹ್ಮಾಂಡ, ನಮ್ಮ ಒಳಗಿರುವ ನವರಂಧ್ರಗಳನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಡು ಬರ್ತೈತಿ. ಎಷ್ಟು ಅದ್ಭುತ. ಇಂಥದ್ದು ಯಾರು ಮಾಡ್ತಾರೆ ಹೇಳ್ರಿ? ನಮ್ಮ ಶರೀರ ತನ್ನನ್ನು ತಾನೇ ಮಾಡ್ಕೊತಾ ಇರ್ತದೆ ಕ್ಲೀನಪ್. ದಿನ ಪ್ರತಿ ಕ್ಷಣನೂ ಕೂಡ. ನಾನು ಮರ್ತರು ಅದು ಮರೆಯಲ್ಲ. ನಾನು ಸುಮ್ಮನೆ ಕೆಲಸ ಮಾಡ್ತಿರ್ತೀನಿ, ಅದನ್ನು ಉಸಿರು ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾಯಿರ್ತದೆ. ಹಾಗೆ ನಾವು ಕೂಡ ಏನು ಮಾಡಬೇಕು, ಇವಾಗ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇರಬೇಕು. ಅದು ಅಪೇಕ್ಷೆ ಇಟ್ಕೊಂಡು ಮಾಡಬಾರ್ದು. ಹಾಗೇ ಸುಮ್ಮನೆ ಉಸಿರಾಟದ ಮೇಲೆ ಗಮನ ಇಡಬೇಕು, ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ರೆ ಏನಾದ್ರು ಸಿಗ್ತದೇನಲ್ಲ, ಧ್ಯಾನ ಮಾಡಿದವ್ರಿಗೆ ಎಲ್ಲ ಸಿಗ್ತದೆ. ಧ್ಯಾನ ಮಾಡಬೇಕು, ಮೊದಲು ಧ್ಯಾನ ಕೂತ್ಕೋಬೇಕು. ಹಾಗೆ ಉಸಿರಾಟದ ಮೇಲೆ ಗಮನ ಹರಿಸ್ತಾ ನಮ್ಮ ತುಂಬ ಸರಳವಾದ ಧ್ಯಾನ ಐತಿ. ಉಸಿರಾಟದ ಮೇಲೆ ಗಮನ ಎಷ್ಟು ಸರಳ ಐತೆ ಅಂದ್ರೆ, ಸ್ನಾನ ಇಲ್ಲ, ಪೂಜೆ ಇಲ್ಲ, ಮಂತ್ರ ಇಲ್ಲ, ತಂತ್ರ ಇಲ್ಲ. ಯದ್ವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಅದ್ಭುತವಾದ ಧ್ಯಾನ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ 1 ಗಂಟೆ ನನಗಾಗಿ, ಮತ್ತು ಆಮೇಲೆ 23 ಗಂಟೆ ಆಚರಣೆಯಲ್ಲಿ ಇರಬೇಕು. ಮೊದಲು ಇಂಪಾರ್ಟೆಂಟು. 1 ಗಂಟೆ ಧ್ಯಾನ ಮಾಡಿ ಎದ್ದಿದ ತಕ್ಷಣ 3-4 ಜನ ಜೊತೆ ಜಗಳಾಡಿ, ಗಂಡನ ಜೊತೆ ಜಗಳಾಡಿ, ಮಕ್ಕಳ ಜೊತೆ ಜಗಳಾಡಿ, ಮನಸ್ಸನ್ನು ಗದ್ದಲ ಮಾಡಿಕೊಂಡು ಯಾವುದೋ ಒಂದು ಮನೆಯ ಮೇಲೆ ವಿಷಯದ ಮೇಲೆ ಬಂದೇ ಬರ್ತದಲ್ಲ, ಆ ವಿಷಯಕ್ಕೆ ಈ ವಿಷಯಕ್ಕೆ, ಗಂಡನ ಸಲುವಾಗಿ, ಮಕ್ಕಳ ಸಲುವಾಗಿ, ಮತ್ತು ಮನೆ ಕೆಲಸ ಬಿಜಿ ದಗದು ಭಾಳ ಆಯ್ತು ಅನ್ನೋದು, ಹೆಣ್ಮಕ್ಳಿಗೆ ಕೆಲಸ ಭಾಳ ಆಯ್ತು ಅನ್ನೋದು ಹೈರಾಣ ಆಗ್ತದೆ. ನಾನೇ ಮಾಡಬೇಕಾ ಅಂತ ಮನೇಲಿ 4 ಜನ ಜಾಸ್ತಿ ಇದ್ರೆ ಹಂಗೆ ಆಗ್ತಾಯಿರ್ತದೆ. ಇದೆಲ್ಲ ವೈಮನಸ್ಸುಗಳನ್ನು ಕಡಿಬೇಕು ಅಂದ್ರೆ, ಮನಸ್ಸು ಶಾಂತವಾಗಿರಬೇಕು ಅಂದ್ರೆ, ಎಷ್ಟೇ ಇರಲಿ ಫಿಸಿಕಲ್ಲಾಗಿ ನಮ್ಗೆ ಕೆಲಸ ಮಾಡೋದು, ಮನಸ್ಸು ಶಾಂತ ಇದ್ದರೆ ತುಂಬ ಚೆನ್ನಾಗಿ ಕೆಲಸ ಆಗ್ತಾವೆ. ಆದ್ರೆ ನಾವೇನು ಮಾಡ್ತೀವಿ, ಮನಸ್ಸು ಶಾಂತಿ ಇಟ್ಕೊಳ್ಳಾರೆ ಗಡಿಬಿಡಿ ಫಿಸಿಕಲ್ಲಾಗಿ ಗಡಿಬಿಡಿ ಮಾಡ್ಕೊತೀವಲ್ಲ, ಕೆಲಸನೂ ಸರಿ ಆಗಲ್ಲ, ನಮ್ಮ ಮನಸ್ಸೂ ಸರಿ ಇರೋಲ್ಲ. ನಮ್ಮ ಮನಸ್ಸು ಶುದ್ಧ ಇಟ್ಕೊಂಡು
ಸರಳ ಸ್ವೀಕೃತ ಭಾವದೊಂದಿಗೆ ಎಲ್ಲವೂ ಕೂಡ ಏನಾಗ್ತದೆ ಆಗಲಿ ಓಕೆ ಓಕೆ ಅಂತ ಕೆಲಸಗಳನ್ನು ಮಾಡಬೇಕು. ಮತ್ತು ಧ್ಯಾನ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದ 1 ಗಂಟೆ ಧ್ಯಾನ, ಉಸಿರಾಟದ ಮೇಲೆ ಗಮನ. ಹಾಗೆ ನಮ್ಮ ಗುರುಗಳ ಕ್ಲಾಸ್ ಐತಿ. ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರು ಟಿ ಹರಿಶಂಕರ್ ಪ್ರತಿದಿನ 5 ಗಂಟೆಗೆ ಸ್ವಾಧ್ಯಾಯ ಮಾಡ್ತಾರೆ, ಅರ್ಧ ಗಂಟೆ. ಆಮೇಲೆ 1 ಗಂಟೆ ಧ್ಯಾನ ಇರ್ತೈತೆ. ಆಮೇಲೆ ಸತ್ಸಂಗ, ಸಜ್ಜನ ಸಾಂಗತ್ಯ ಇವೆಲ್ಲ 7:30 ತನಕ ನಡೀತಾವೆ. ಜಾಯ್ನ್ ಆಗ್ರಿ, ಎಲ್ಲರೂ ಕೂಡ ಜಾಯ್ನ್ ಆಗ್ರಿ. ಪ್ರತಿದಿನ ಹೆಂಗೆ ನಮ್ಮ ಮನೆಯೊಳಗೆ ಕಸ ಬೀಳ್ತದೆ, ಹೆಂಗೆ ಕಸನ ಕ್ಲೀನ್ ಮಾಡಿ ನಾವು ಗುಡಿಸಿ ಚೆಲ್ತೀವಲ್ಲ ಹಾಗೆ. ಯಾಕಂದ್ರೆ ನಮ್ಮ ಪ್ರಾಪಂಚಿಕದಲ್ಲಿ ಜೀವನ ಮಾಡ್ತಾಯಿದ್ವಿ ಅಂದಮೇಲೆ ಪ್ರತಿದಿನ ಕಸ ಬಿದ್ದಂಗೆ ನಮ್ಮ ಮನಸ್ಸು ಕಲ್ಮಶ ಆಗ್ತಾನೆ ಇರ್ತೈತಿ. ಯಾವುದೋ ಒಂದು ರೂಪದಿಂದ, ಯಾವುದೋ ಒಂದು ರೀತಿಯಿಂದ ಕಲ್ಮಶ ಆಗ್ತಾನೆ ಇರ್ತದಲ್ಲ. ಆ ಗೋಜು ಗೊಂದಲದಿಂದ ಹೊರಗೆ ಬರಬೇಕು ಅಂದ್ರೆ ಪ್ರತಿದಿನ ನಮ್ಮ ಗುರುಗಳ ಪಾಠನ ಕೇಳಬೇಕು. ಹಾಗೆ ಆಚರಣೆಯಲ್ಲಿ ಇರಬೇಕು. ಆಚರಣೆಯಲ್ಲಿ ಇದ್ದಾಗ ಆನಂದ ಎಲ್ಲ ಇರ್ತೈತಿ. ಹಂಗೆ ಏನೇ ಪ್ರಪಂಚದಲ್ಲಿ ಬಂದರೂ ಕೂಡ ಬೇಗ ರಿಲೀಫ್ ಆಗ್ತೀವಿ ನಾವು. ಹಾಗೆ ನಮ್ಮ ಕ್ಲಾಸ್ ಇದೆ, ಎಲ್ಲರೂ ಜಾಯ್ನ್ ಆಗ್ರಿ. KDPP ಅಂತ ಇದೆ, ಅದರಲ್ಲಿ ಜೂಮ್ ಲಿಂಕ್ ಬರ್ತೈತಿ. ನಮ್ಮ ಸಿಂದಗಿದೇ ಆದ ಒಂದು KDPP ಸಿಂದಗಿ ಅಂತ ಐತಿ, ಅದರಲ್ಲಿ ಲಿಂಕ್ ಶೇರ್ ಮಾಡ್ತಾರೆ. ಪ್ರತಿದಿನ ಇರ್ತೈತಿ. ಎಲ್ಲರೂ ಜಾಯ್ನ್ ಆಗಿರಿ ಪ್ಲೀಸ್, ದಯವಿಟ್ಟು ಜಾಯ್ನ್ ಆಗಿರಿ. ಆನಂದದ ಜೀವನ ನಡೆಸೋಣ ಎಲ್ಲರೂ ಅಂತ ಹೇಳ್ತೀನಿ. ಹೆಚ್ಚು ಇನ್ನೂ ಕಲಿಕೆಗಳದಾವು. ಆರೋಗ್ಯ, ಆನಂದ, ಐಶ್ವರ್ಯ, ಆಯುಷ್ಯ ಎಲ್ಲನೂ ಕೂಡ ಪಡ್ಕೊಂಡು ಆನಂದದ ಜೀವನ ಈ ಪ್ರಪಂಚದಲ್ಲಿಯೇ, ಇಲ್ಲಿನೇ ನನ್ನ ಮನೆಯೇ ಸ್ವರ್ಗವನ್ನಾಗಿಸೋಣ. ನಾವು ನಮ್ಮ ಮನಸ್ಸನ್ನು ಬೃಂದಾವನವನ್ನಾಗಿಸೋಣ ಅಂತ ತಿಳಿಸ್ತಾ, ಆಯುಷ್ಯ, ಆರೋಗ್ಯ, ಆನಂದ, ಐಶ್ವರ್ಯ ಕೊಟ್ಟಿದ್ದಕ್ಕೆ ಇನ್ನೊಂದು ಇಂಪಾರ್ಟೆಂಟಾಗಿ ಜಾಸ್ತಿ ಎಲ್ಲ ಪಡ್ಕೊಂಡಿವಿ. ನಮಗೇನು ಕಡಿಮೆ ಇಲ್ಲ, ನಾವು ಕಮ್ಮಿ ಅದ ಅಂತೀವಿ. ಎಲ್ಲ ಏನಿಲ್ಲ, ಎಲ್ಲ ದೇವರ ಸೃಷ್ಟಿಕರ್ತ ಏನು ಬೇಕು ಎಲ್ಲ ನಮಗೆ ಸರಿ ಸಮಾನವಾಗಿ ಕೊಟ್ಟೇ ಕಳ್ಸ್ಯಾನ. ಅದಕ್ಕಾಗಿ ಅದು ಇಲ್ಲ ಇದು ಇಲ್ಲ ಅಂತ ಗೋಜಲು ಮಾಡ್ಕೊಳ್ಳೋದು ಬೇಡ. ಎಲ್ಲನೂ ಐತಿ, ಅದನ್ನು ಬಳಸ್ಕೊಂಡು ಆರೋಗ್ಯ ಆನಂದದಿಂದ ಇರೋಣ ಅಂತ ಹೇಳ್ತೀನಿ. ಪ್ರತಿದಿನ ಧ್ಯಾನ ಮಾಡೋಣ. ಬ್ರಾಹ್ಮಿ ಮುಹೂರ್ತದಲ್ಲಿ 1 ಗಂಟೆ ಧ್ಯಾನ ಮಾಡೋದು ಏನು ಸಿಗ್ತದಂತ ಇವತ್ತಿನ ನೋಡಿದ್ರಲ್ಲ. ನಿನ್ನೆ ಬೇಸರ ಹೋಗ್ತದೆ, ನಾಳೆ ಚಿಂತೆ ತೊರಿತೈತಿ, ಮತ್ತು ಈ ಕ್ಷಣದಾಗ ಹೇಗೆ ಬದುಕಬೇಕಂತ ಗೊತ್ತಾಗ್ತದೆ. ಸಂತಸ ಮನೆ ಮಾಡ್ತದೆ. ಮತ್ತು ಅನ್ಯರ ವಿಷಯ ಮಾತಾಡೋಂಗೆ ಆಗೋದಿಲ್ಲ ನಮ್ಗೆ. ಇವಾಗ ಧ್ಯಾನ ಮಾಡೋದು, ಜೂಮ್ ಕ್ಲಾಸ್ ಮಾಡಿಸೋದು, ಏನೋ ತಿಳಿದು ನಮ್ಗೆ ಅನುಭವ ಆಗಿದ್ದನ್ನು ಸ್ವಲ್ಪ ಮಂದಿ ಶೇರ್ ಮಾಡೋದು, ಮತ್ತು ಆಮೇಲೆ ಧ್ಯಾನ ಮಾಡಿರಿ ಅಂತ ಹೇಳೋದು. ಯಾಕಂದ್ರೆ ನಾವು ಈ ಆಹಾರ ಸೇವನೆ ಮಾಡಿ ಆರೋಗ್ಯವಾಗಿದ್ದೀವಲ್ಲ, ಇಲ್ಲಿ ಐತಿ ನೋಡಿರಿ. ನಮಗೆ ಗೊತ್ತಿರಲಿಲ್ಲಲ್ಲ ಇಷ್ಟು ದಿವಸ. 40 ವರ್ಷನೂ ಹಾಗೇನೆ ನಮ್ಗೆ ಗೊತ್ತಿಲ್ಲದಕ್ಕೇನೆ ಈ ಜೀವನ ಹಿಂಸೆಯಲ್ಲಿ ಇರೋದು. ಇವಾಗ ಆನಂದ, ಸ್ವರ್ಗ, ಸುಖ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಧ್ಯಾನಕ್ಕೆ ಬಂದೀವಿ, ಧ್ಯಾನ ಮಾಡ್ತೀವಿ ಡೈಲಿ. ಅದಕ್ಕಾಗಿ ಆನಂದ ಸಿಕ್ಕದಲ್ಲ. ಇದೇ ರೀತಿ ಗೊತ್ತಿರಲ್ಲ ಜನಕ್ಕೆ, ಅದಕ್ಕಾಗಿ ಒತ್ತಿ ಮತ್ತೆ ಧ್ಯಾನ ಮಾಡಿರಿ ಅಂತ ಹೇಳೋದು. ಧ್ಯಾನಕ್ಕೆ ಕೂತ್ಕೊಂಡು ಎಲ್ಲ ಗೊತ್ತಾಗ್ತದೆ, ಎಲ್ಲ ಕೂಡ ಆಗ್ತದೆ. ಅನ್ಯರ ವಿಷಯ ಮಾತಾಡೋದು ಬೇಡ ಅನ್ನಿಸ್ತೈತಿ. ವಾದ ವಿವಾದನೂ ಕಡಿಮೆ ಆಗ್ತಾವೆ. ಮನೇಲಿ ಅವ್ರು 1 ಅಂದ್ರೆ ನಾವು 4 ಅಂತಿದ್ವಿ. ಅದು ಇವಾಗ ಹೋಗ್ಲಿ ಬಿಡು ಅಂತ ಸರಳ ಸ್ವೀಕೃತ ಮಾಡ್ಕೊತೀವಿ. ಅದು ಸುಮ್ಮನೆ ನಾಟಕೀಯವಾಗಿ ಮಾಡೋಕ್ಕೆ ಬರಲ್ಲ. 1 ದಿನ 2 ದಿನ ಮಾಡ್ತೀವಿ ನಾಟಕ. ಹಾಗೇ ಹೋಗ್ಲಿ ಬಿಡು ಅಂತ ಅನ್ನೋ ಮನಸ್ಸು ಭಾಳ ಗದ್ದಲು ಮಾಡ್ತೈತಲ್ಲ. ನಾನು ಅನ್ನೋ ಅಹಂಕಾರದಿಂದ ಹೋಗ್ಲಿ ಬಿಡು ಅಂತ ಅನ್ನೋದಿಲ್ಲ ಮನುಷ್ಯನ ಮನಸ್ಸು. ಅದಕ್ಕೆ ಈ ಧ್ಯಾನ ಮಾಡಿದಾಗ ಏನಾಗ್ತದೆ, ಮನಸ್ಸು ತಣ್ಣಗಾಗ್ತದೆ. ಶರೀರನೂ ಕೂಡ ತಣ್ಣಗಾಗ್ತದೆ. ನಾವು ನೋಡೋರು ಗಡಿಬಿಡಿ ಓಡಾಡ್ತಿದ್ವಿ. ಮಾತು ಗಡಿಬಿಡಿನೇ ಆಡ್ತಿದ್ವಿ. ಮಾತು ಗಡಿಬಿಡಿ ಇರಲಿ, ಮನಸ್ಸೇ ಗಡಿಬಿಡಿ ಆಗಿತ್ತು. ಈಗ ಮನಸ್ಸು ಸ್ವಲ್ಪ ತಣ್ಣಗಾಗೈತಿ. ಮತ್ತು ನಡೆದಾಡೋದು ಕೂಡ ಭಾಳ ಏನು ನೆಲನೇ ದಿಕ್ಕರಿದಂಗೆ ಓಡಾಡ್ತಿದ್ವಿ. ಅದನ್ನು ಕೂಡ ಸ್ಲೋ ಆಗೈತಿ. ಅದರಿಂದ ಆಯ್ತು ಇದು ಮಾಡೋಕ್ಕೆ ನಾಟಕ ಮಾಡ್ತೀವಿ. 1 ದಿನ 2 ದಿನ ಸಾಕು ಕಾಣಿಸ್ತದೆ. ಇದು ಧ್ಯಾನ ಮಾಡಿದಾಗ ತನ್ನಿಂದ ತಾನೇ ಒಳಗಡೆಯಿಂದ ಶಾಂತವಾಗಿ ಇರಾಕಿರ್ತದೆ. ದೇಹ ಮನಸ್ಸಿನ ಆರೋಗ್ಯಕ್ಕೆ ಈ ಧ್ಯಾನ ಬಹಳ ಮುಖ್ಯ. ಆನಾಪಾನಸತಿ ಧ್ಯಾನ, ಉಸಿರಾಟದ ಮೇಲೆ ಗಮನ ಅಷ್ಟೇ. ಬೆಳೆ ಸೇರಿಸೋದು, ಕಣ್ಣು ಮುಚ್ಚೋದು, ಉಸಿರಿನ ಮೇಲೆ ಗಮನ ಇಡೋದು. ನಮ್ಮ ಉಸಿರು ಎಷ್ಟು ನಮ್ಮ ವಯಸ್ಸು ಐತಲ್ಲ ಅಷ್ಟು ನಿಮಿಷ ಅಷ್ಟೇ. 50 ವರ್ಷ ಇದ್ರೆ 50 ನಿಮಿಷ, 20 ವರ್ಷ ಇದ್ರೆ 20 ನಿಮಿಷ. ಇಷ್ಟೇ ಧ್ಯಾನಸ್ಥರಾಗೋಣ. ಎಲ್ಲ ಆಯುಷ್ಯ, ಆರೋಗ್ಯ, ಆನಂದ, ಐಶ್ವರ್ಯ ಪಡ್ಕೊಂಡಿದ್ದಕ್ಕೆ ಭೂಮಾತೆ, ಪ್ರಕೃತಿ ಮಾತೆಗೆ, ಗುರುಗಳಿಗೆ, ಹಾಸ್ಟೆಲ್ ಮಾಸ್ಟರ್ಸ್ಗೆ ಧನ್ಯವಾದಗಳು ತಿಳಿಸೋಣ. ಅವರಿಗೆ ನಾವು ಕೃತಜ್ಞರಾಗಿರೋಣ. ಇದು ಕೃತಜ್ಞತೆ ಅಂತೂ ಹೇಳಲೇಬೇಕು. ಎಲ್ಲ ಕೊಟ್ಟಿದ್ದಕ್ಕೆ ಕೃತಜ್ಞರಾಗಿ ಇರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ಲರೂ ಧ್ಯಾನಸ್ಥರ. ಪ್ಲೀಸ್ ಧ್ಯಾನಕ್ಕೆ ಬನ್ನಿರಿ. ಎಲ್ಲ ಸಿಗ್ತದೆ. ಆಯುಷ್ಯ, ಆರೋಗ್ಯ, ಆನಂದ, ಐಶ್ವರ್ಯ ಇಷ್ಟಿದ್ಮೇಲೆ ಇನ್ನೇನು ಬೇಕು ನಮಗೆ? ಆನಂದ ಬೇಕಲ್ಲ ಈ ಜೀವನಕ್ಕೆ. ಅದಕ್ಕಾಗಿ ಹೇಳ್ತೀನಿ, ಬ್ರಾಹ್ಮಿ ಮುಹೂರ್ತದಲ್ಲಿ 1 ಗಂಟೆ ಧ್ಯಾನ. ಈ ನಮ್ಮ ಜೂಮ್ ಕ್ಲಾಸಲ್ಲಿ ಜಾಯ್ನ್ ಆಗ್ರಿ. ದಿನಕ್ಕೊಂದು ಪಾಠದಂತೆ ತುಂಬ ಅದ್ಭುತವಾಗಿರೋ ಪಾಠಗಳು ಹೇಳ್ತಾರೆ ನಮ್ಮ ಗುರುಗಳು. ಅದನ್ನು ಆಚರಣೆಯಲ್ಲಿಟ್ಟು ಆರೋಗ್ಯ ಆನಂದದಿಂದ ಇರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಂತ ಹೇಳ್ತೀನಿ.